ಹಲೋ, ನಮಸ್ತೆ. ಪ್ರಗತಿಯ ಸೊಬಗು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಆತ್ಮೀಯರೇ, ಇಲ್ಲಿ ಕಾಣುವಂಥ ಈ ವಿಡಿಯೋ ನನ್ನ ಮನೆಯಲ್ಲಿಯೇ ಬೆಳೆದಂತಹ ಒಂದು ರೀತಿಯ ಹಣ್ಣಿನ ಗಿಡ. ಯಾವ ಹಣ್ಣಿನ ಗಿಡ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡುವಾಗ ನಿಮಗೆ ಹೇಳಬಹುದೇ? ಹೌದು, ಕಾಶ್ಮೀರ್ ಆ್ಯಪಲ್ ಎನ್ನುವ ಹಣ್ಣಿನ ಗಿಡ. ಈ ಗಿಡ ಎಷ್ಟೊಂದು ಹೂವನ್ನು ಬಿಟ್ಟಿದೆ ಎಂಬುದನ್ನು ನೀವೇ ನೋಡಿ. ಚಿಕ್ಕದಾದ ಗಿಡವಾದರೂ ಈ ಗಿಡದಲ್ಲಿ ಪ್ರತಿಯೊಂದು ಗಿಡದ ಗೆಲ್ಲುಗಳಲ್ಲಿ ಈ ಕಾಶ್ಮೀರ್ ಆ್ಯಪಲಿನ ಹೂಗಳನ್ನು ಕಾಣಬಹುದು. ಸುಮಾರು ಗಿಡ ಹೂ ಬಿಟ್ಟು ಒಂದು ತಿಂಗಳಲ್ಲಿ ಈ ರೀತಿಯ ಕಾಶ್ಮೀರ್ ಆ್ಯಪಲನ್ನು ಆದದನ್ನು ನೀವು ಗಮನಿಸಬಹುದು. ನೋಡಿ, ಹಣ್ಣಾದ ಕಾಶ್ಮೀರ್ ಆ್ಯಪಲ್ ತಿನ್ನಲು ಕೂಡ ಬಹಳ ರುಚಿಕರವಾಗಿದೆ. ಕಾಯಾಗುವಾಗ ಹಸಿರಾಗಿದ್ದು ಕ್ರಮೇಣ ಈ ಹಣ್ಣು ಆರೆಂಜ್ ಬಣ್ಣಕ್ಕೆ ಬದಲಾಗುತ್ತದೆ. ಗಿಡ ತುಂಬ ಹೂಗಳಿದ್ದವು, ಆದರೆ ಎಲ್ಲ ಹೂಗಳು ಈ ಗಿಡದಲ್ಲಿ ಉಳಿದಿಲ್ಲ. ಕೆಲವೊಂದು ಹೂಗಳು ಕಾಯಿಯಾಗಿ ಈಗ ಗಿಡದಲ್ಲಿ ಕಾಶ್ಮೀರ್ ಆ್ಯಪಲ್ಗಳನ್ನು ನೀವು ಕಾಣಬಹುದು. ಗಿಡ ಕೂಡ ಎತ್ತರಕ್ಕೆ ಬೆಳೆದಿಲ್ಲ. ಈ ಗಿಡವನ್ನು ನಾನು ಗೋಣಿಚೀಲದಲ್ಲಿ ನೆಟ್ಟಿರುತ್ತೇನೆ. ನೋಡಿ, ಕಾಯಿರುವ ಕಾಶ್ಮೀರಿ ಆ್ಯಪಲ್. ಮಳೆ ಬಂದುದರಿಂದ ಈ ಹಣ್ಣು ಸ್ವಲ್ಪ ಹಾಳಾಗಿರುತ್ತವೆ. ತಿನ್ನಲು ಕೂಡ ರುಚಿಕರವಾದಂತಹ ಯಾವುದೇ ರಾಸಾಯನಿಕ ಗೊಬ್ಬರವನ್ನು ಹಾಕದೆ ಬದಲಾಗಿ ಸುಡುಮಣ್ಣು ಹಾಗೂ ನೀರನ್ನು ಹಾಕಿ ಬೆಳೆಸಿದಂತಹ ಒಂದು ರಾಸಾಯನಿಕ ಮುಕ್ತವಾದಂತಹ ಹಣ್ಣಿನ ಗಿಡವಾಗಿದೆ. ವಿದೇಶಿ ಹಣ್ಣುಗಳನ್ನು ಕೂಡ ನಾವು ನಮ್ಮ ಮನೆಯಲ್ಲಿ ಬೆಳೆಸಬಹುದು. ನೋಡಿ, ಈ ಹಣ್ಣನ್ನು ಕೊಯ್ಯುತ್ತೇನೆ. ಯಾಕೆಂತ ಹೇಳಿದ್ರೆ ಮಳೆಗಾಲ ಪ್ರಾರಂಭವಾಗಿದೆ. ಈ ಹಣ್ಣನ್ನು ಇನ್ನು ಗಿಡದಲ್ಲೇ ಬಿಟ್ಟಂತಾದರೆ ಹಾಳಾಗಿ ಹೋಗುವಂತಹ ಚಾನ್ಸಸ್ ಇರುತ್ತದೆ. ಆದುದರಿಂದ ಮಳೆ ಬರುವುದಕ್ಕಿಂತ ಮುಂಚೆ ಹಣ್ಣಾದರೆ ಈ ಗಿಡದಲ್ಲಿರುವ ಹಣ್ಣುಗಳು ಬಹಳ ರುಚಿಕರವಾಗಿರುತ್ತವೆ. ನೀವು ಕೂಡ ಇಂತಹ ಹಣ್ಣಿನ ಗಿಡವನ್ನು ಮನೆಯಲ್ಲಿಯೇ ಬೆಳೆಸಿ ರಾಸಾಯನಿಕ ಮುಕ್ತವಾದ ಹಣ್ಣನ್ನು ಸೇವಿಸಿ ತಮ್ಮ ಆರೋಗ್ಯವನ್ನು ಚೆನ್ನಾಗಿ ಇಡಲು ಸಾಧ್ಯವಾಗುತ್ತದೆ. ಆದುದರಿಂದ ಇಂತಹ ಗಿಡಗಳನ್ನು ಮನೆಯಲ್ಲಿಯೇ ಬಹಳ ಸುಲಭವಾಗಿ ಬೆಳೆಸಬಹುದು. ಫ್ಲಿಪ್ಕಾರ್ಟ್ನಿಂದ ಖರೀದಿಸಿದಂತಹ ಗಿಡವಾಗಿದೆ. ಸುಮಾರು 3 ವರ್ಷಗಳಲ್ಲಿ ಈ ಹಣ್ಣಿನ ಗಿಡ ಫಲವನ್ನು ಕೊಟ್ಟಿರುತ್ತದೆ. ನೀವು ಕೂಡ ಇಂತಹ ಗಿಡಗಳನ್ನು ನಿಮ್ಮ ಮನೆಯಲ್ಲೇ ಬೆಳೆಸಿ ಆರೋಗ್ಯವಂತ ಹಣ್ಣನ್ನು ಸೇವಿಸಿ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಎಂದು ಹೇಳುತ್ತಾ ವಿಡಿಯೋವನ್ನು ಕೊನೆಗೊಳಿಸಿ.